ದೇವರ ವಾಕ್ಯವನ್ನ ಅಥವಾ ದೇವರ ಬೋಧನೆಯನ್ನ ಅಥವಾ ನಮ್ಮ ಸಭಾಪಾಲಕರು ಹೇಳುವಂತ ಬೋಧನೆಗಳನ್ನ ಕೇಳಿ ನಮ್ಮ ಆತ್ಮೀಕ ಜೀವಿತಗಳನ್ನ ಪರೀಕ್ಷಿಸಿಕೊಳ್ಳುವುದಕ್ಕಾಗಿ, ನಮ್ಮ ಆತ್ಮೀಕ ಜೀವಿತಗಳನ್ನ ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಾಗಿ, ನಮ್ಮ ನಂಬಿಕೆಯನ್ನ ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಾಗಿ, ನಮ್ಮ ಭಕ್ತಿಯನ್ನ ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಾಗಿ, ನಮ್ಮ ನಿರೀಕ್ಷೆಯನ್ನ ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಾಗಿ, ನಮ್ಮ ದೇವರ ಮೇಲಿನ ನಮ್ಮ ಒಂದು ಪ್ರೀತಿಯನ್ನ ಅಭಿವೃದ್ಧಿ ಪಡಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನೇ ಪರೀಕ್ಷಿಸಿಕೊಂಡು ಆತ್ಮೀಕ ಜೀವಿತದಲ್ಲಿ ಬಲಗೊಳ್ಳುವುದಕ್ಕಾಗಿ ಅಥವಾ ಫಲ ಕೊಡುವವರ ಆಗುವುದಕ್ಕಾಗಿ ನಾವು ಸಭೆಗೆ ದೇವರ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಅಥವಾ ನಮ್ಮ ಸಭಾ ಪಾಲಕರ ಹೇಳುವಂತ ದೇವರ ಬೋಧನೆಯನ್ನ ಕೇಳುವುದಕ್ಕಾಗಿ ಸಭೆ